Hello aspirants, welcome to Spardha Arivu Academy and Azad ICS Academy. ಫ್ರೆಂಡ್ಸ್, ನಾವು ಪ್ರಸ್ತುತ ಸ್ಪರ್ಧಾ ಅರಿವು ಅಕಾಡೆಮಿ ಮತ್ತು ಆಜಾದ್ ICS ಅಕಾಡೆಮಿ ಸಹಭಾಗಿತ್ವದಲ್ಲಿ ಕೆಲವು ಸ್ಪರ್ಧಾತ್ಮಕ ಹುದ್ದೆಗಳಿಗೆ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸಸ್ಸನ್ನು ನಾವು ಚಂದ್ರ ಲೇಔಟ್ ವಿಜಯನಗರ ಬೆಂಗಳೂರಲ್ಲಿ ಪ್ರಾರಂಭಿಸಿದ್ದೇವೆ. ಪ್ರಸ್ತುತ ನಾವು ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳನ್ನು ಈ ಎರಡು ಅಕಾಡೆಮಿ ಸಹಭಾಗಿತ್ವದಲ್ಲಿ KS, PSI, ಪೊಲೀಸ್ ಕಾನ್ಸ್ಟೇಬಲ್, ಗ್ರೂಪ್ ಸಿ ಮತ್ತು VAO ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಏನು ಕರೀತಾರೆ ಆ ಹುದ್ದೆಗಳಿಗೆ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳನ್ನು ಶೀಘ್ರದಲ್ಲೇ ಅಂದರೆ ಈ ತಿಂಗಳಲ್ಲಿ ಪ್ರಾರಂಭಿಸಲಿದ್ದು, ಆಸಕ್ತರು ನಮ್ಮ ಸಂಸ್ಥೆ ಸ್ಪರ್ಧಾ ಅರಿವು ಅಕಾಡೆಮಿ ಕೆಳಕಂಡ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕಿಸಲು ಕೋರಿದೆ. ಫ್ರೆಂಡ್ಸ್, ನಾನು ಈ ದಿನ ತರಗತಿನಲ್ಲಿ ಏನು ಈಗ ಸದ್ಯದಲ್ಲೇ VAO ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಏನು ನೋಟಿಫಿಕೇಶನ್ ಏನು ಬರ್ತಾ ಇದೆ ಶೀಘ್ರದಲ್ಲೇ, ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಕೆಲವೊಂದು ಮಾಹಿತಿಗಳನ್ನು, ತರಗತಿಗಳನ್ನು ಯಾವತ್ತು ಪ್ರಾರಂಭ ಮಾಡ್ತೀವಿ, ಫೀಸ್ ಸ್ಟ್ರಕ್ಚರು, ಡ್ಯೂರೇಷನ್ನು ಇತ್ಯಾದಿ ಬಗ್ಗೆ ನಾನು ಒಂದು ಚಿಕ್ಕ ವಿಡಿಯೋವನ್ನು ಇದನ್ನು ಮಾಡ್ತಾ ಇದ್ದೇನೆ. ಓಕೆ ಫ್ರೆಂಡ್ಸ್, ಶೀಘ್ರದಲ್ಲೇ ಗ್ರಾಮ ಆಡಳಿತ ಅಧಿಕಾರಿ ಅಥವಾ VAO ನೋಟಿಫಿಕೇಷನ್ನು ಹೊರಬೀಳಲಿದ್ದು, ಕರ್ನಾಟಕ ಎಜುಕೇಷನ್ ಅಥಾರಿಟಿಯವರು ಈ ಒಂದು ನೋಟಿಫಿಕೇಷನ್ನ ಶೀಘ್ರದಲ್ಲೇ ಮಾಡ್ತಾ ಇದ್ದಾರೆ. ಸುಮಾರು 500 ಹುದ್ದೆಗಳಿಗೆ ನೋಟಿಫಿಕೇಷನ್ ಹೊರಬರ್ತಾ ಇದೆ ಶೀಘ್ರದಲ್ಲೇ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಈ ದಿನ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಓಕೆ, VAO ಅಂದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಹೇಳಿ ಮೊದಲು ಈ ಹುದ್ದೆಯನ್ನು PUC ಮೆರಿಟ್ ಆಧಾರದ ಮೇಲೆ ತೆಗೆದುಕೊಳ್ತಾ ಇದ್ರು. ಅದಾದ ನಂತರ ಕಳೆದ ವರ್ಷ ಒಂದು ರಿಕ್ರೂಟ್ಮೆಂಟನ್ನು ಮಾಡಿದರು. ಆ ರಿಕ್ರೂಟ್ಮೆಂಟಲ್ಲಿ ಎಕ್ಸಾಮನ್ನು ಮಾಡಿ ಎಕ್ಸಾಮಿನೇಷನ್ ಮೂಲಕ ತೆಗೆದುಕೊಳ್ಳೋ ಒಂದು ಪರಂಪರೆಯನ್ನು ಪ್ರಾರಂಭ ಮಾಡಿದ್ರು. ಸೊ ಕಳೆದ ನೋಟಿಫಿಕೇಷನ್ನಲ್ಲಿ KE ಅವರು ಇದಕ್ಕೆ ಒಂದು ಎಕ್ಸಾಮಿನೇಷನನ್ನು ಮಾಡಿ ತೆಗೆದುಕೊಂಡ್ರು. ಈಗ ಸೆಕೆಂಡ್ ನೋಟಿಫಿಕೇಷನ್ ಬರ್ತಾ ಇದೆ VAOಗೆ ಸಂಬಂಧಪಟ್ಟಂತೆ. VAO ಇದು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಬರುತ್ತೆ, ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡಬೇಕಾಗಿ ಬರುತ್ತೆ. ಗ್ರಾಮ ಮಟ್ಟದಲ್ಲಿ ಅಥವಾ ಕೆಳ ಹಂತದಲ್ಲಿ ರೂಟ್ ಲೆವೆಲಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಪೋಸ್ಟ್ ಆಗಿರುತ್ತೆ. ಓಕೆ, ಅದಕ್ಕೆ ಗ್ರಾಮ ಆಡಳಿತ ಅಧಿಕಾರಿ VAO ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಹೆಸರನ್ನ ಇಟ್ಟಿದ್ದಾರೆ. ಈಗ ಸಾಮಾನ್ಯವಾಗಿ ಹೋಬಳಿ ಹಂತದಲ್ಲಿ ಒಬ್ಬೊಬ್ಬ VAO ಇರ್ತಾನೆ. ಸೊ ರೆವಿನ್ಯೂ ಇನ್ಸ್ಪೆಕ್ಟರ್, ಕಂದಾಯ ನಿರೀಕ್ಷಕ ಅಂತ ಏನು ಕರೀತಾರೆ, ರೆವಿನ್ಯೂ ಇನ್ಸ್ಪೆಕ್ಟರ್ ಅಂಡರಲ್ಲಿ ಕೆಲಸ ಮಾಡಬೇಕಾಗಿ ಬರುತ್ತೆ VAO. ಓಕೆ, ಮೊದಲು ಈ VAOನ PUC ಮೆರಿಟ್ ಆಧಾರದ ಮೇಲೆ ಸೆಲೆಕ್ಟ್ ಮಾಡ್ತಾ ಇದ್ರು. ಈಗ ಅದಕ್ಕೆ ಎಕ್ಸಾಮಿನೇಷನ್ಸನ್ನು ನಡೆದು ಥ್ರೂ ಎಕ್ಸಾಮಿನೇಷನ್ ಮೂಲಕ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಒಂದು ನೋಟಿಫಿಕೇಶನ್ ಆಗಿದೆ, ಅದೇ ಮಾದರಿನಲ್ಲಿ ಈಗ ಎರಡನೇ ನೋಟಿಫಿಕೇಶನ್ ಹೊರಬರೋ ಸಂಭವ ಇದೆ. ಸುಮಾರು 500 ಹುದ್ದೆಗಳಿಗೆ ನಾವು ನೋಟಿಫಿಕೇಶನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಈ ಹುದ್ದೆಗಳಿಗೆ ನೋಟಿಫಿಕೇಶನನ್ನು ಕರೀತಾ ಇದ್ದಾರೆ. ಓಕೆ, ಈ VAOಗೆ ಸಂಬಂಧಪಟ್ಟಂತೆ ನಾವು ಆಜಾದ್ ICS ಅಕಾಡೆಮಿ ಮತ್ತು ಸ್ಪರ್ಧಾ ಅರಿವು ಅಕಾಡೆಮಿ ಸಹಭಾಗಿತ್ವದಲ್ಲಿ ಚಂದ್ರ ಲೇಔಟಲ್ಲಿ ಬೋತ್ ಆಫ್ಲೈನ್ ಮತ್ತು ಆನ್ಲೈನ್ ತರಗತಿಗಳನ್ನು ಪ್ರಾರಂಭಿಸ್ತಿದ್ದೇವೆ. ಸೊ ಡ್ಯೂರೇಷನ್ನು ನಿಮಗೆ 2 ಮಂತ್ಸ್ ಇರುತ್ತೆ. 2 ತಿಂಗಳ ಅವಧಿನಲ್ಲಿ ನಾವು ನಿಮಗೆ ತರಗತಿಗಳನ್ನು ಸಂಪೂರ್ಣವಾಗಿ ಮಾಡಿಕೊಡ್ತೀವಿ. ಏನು ಪೇಪರ್ 1, ಪೇಪರ್ 2 ಅಂತ ಇರುತ್ತೆ, 2 ಪತ್ರಿಕೆಗಳಿಗೆ ನಾವು 2 ತಿಂಗಳಲ್ಲಿ ಅವಧಿನಲ್ಲಿ ನಾವು ತರಗತಿಗಳನ್ನು ಕಂಪ್ಲೀಟ್ ಮಾಡಿಕೊಡ್ತೀವಿ. ಸೊ ಫೀಸ್ ಸ್ಟ್ರಕ್ಚರ್ ಬಂದು VAO ಕಂಪ್ಲೀಟ್ ಸಿಲೆಬಸ್ ಬೋತ್ ಪೇಪರ್ಗೆ 9,999 ರೂಪೀಸ್ ಆಗಿರುತ್ತೆ. ಓಕೆ, ಇನ್ನು ಸೆಕೆಂಡ್ ಪೇಪರು ಕಮ್ಯುನಿಕೇಷನ್ ಪೇಪರ್ ಅಂತ ಇರುತ್ತೆ. ಆ ಕಮ್ಯುನಿಕೇಷನ್ ಪೇಪರ್ಗೆ 4,000 ರೂಪೀಸ್ ಅಂದರೆ 3,999 ರೂಪೀಸ್ ಕಮ್ಯುನಿಕೇಷನ್ಗೆ ಇಟ್ಟಿದ್ದೀವಿ, ಇನ್ಕ್ಲೂಡಿಂಗ್ ಮೆಟೀರಿಯಲ್ ಅಂದರೆ ನಿಮಗೇನು ಪಠ್ಯನೂ ಕೊಡ್ತೀವಿ, ಅದಕ್ಕೆ ಮೆಟೀರಿಯಲ್ಲು ಸೇರಿಸಿ ನಿಮಗೆ 10,000 ಅಂದರೆ ಬೋತ್ ದ ಪೇಪರ್ 1, ಪೇಪರ್ 2. ಇನ್ನು ಪೇಪರ್ 2ಗೆ ಬಂದರೆ 3,999 ರೂಪೀಸ್ಗೆ ನಾವು ತರಗತಿಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಸಕ್ತರು ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸಿ. ಓಕೆ, ಇನ್ನು VAO ಎಕ್ಸಾಮಿನೇಷನ್ ಪ್ಯಾಟರ್ನಿಗೆ ಬಂದರೆ ಏನು ಗ್ರಾಮ ಆಡಳಿತ ಅಧಿಕಾರಿ, ಓಕೆ, VAO ಅಥವಾ ತಲಾಟಿ ಅಂತ ಕೂಡ ಕರೀತಾರೆ. ಆ VAO ಎಕ್ಸಾಮಿನೇಷನ್ ಪ್ಯಾಟರ್ನಿಗೆ ಬಂದರೆ 2 ಪತ್ರಿಕೆಗಳನ್ನು ಹೊಂದಿರುತ್ತೆ, ಪೇಪರ್ 1 ಆ್ಯಂಡ್ ಪೇಪರ್ 2. ಓಕೆ, ಪತ್ರಿಕೆ 1, ಪತ್ರಿಕೆ 2 ಟೋಟಲ್ 200 ಮಾರ್ಕ್ಸ್ ಇರುತ್ತೆ. ಟೋಟಲ್ ಮೆರಿಟ್ ಆಧಾರದ ಮೇಲೆ ನಿಮಗೆ ತೆಗೆದುಕೊಳ್ತಾರೆ. MCQ ಕ್ವಶನ್ಸ್ ಇರುತ್ತೆ. ಓಕೆ, ಪೇಪರ್ 1 ಅಲ್ಲಿ
100 ಮಾರ್ಕ್ಸ್ ಆ್ಯಂಡ್ ಪೇಪರ್ 2 100 ಮಾರ್ಕ್ಸ್ ಇರುತ್ತೆ. ಡ್ಯೂರೇಷನ್ನು 2 ಅವರ್ಸ್ ಇರುತ್ತೆ. ಒಂದೇ ದಿವಸ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಪೇಪರ್ 1ನಲ್ಲಿ ಜನರಲ್ ನಾಲೆಡ್ಜ್ ಆ್ಯಂಡ್ ಕರೆಂಟ್ ಅಫೇರ್ಸ್, ಓಕೆ, ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ಇದರಲ್ಲಿ ನಿಮಗೆ ಪೇಪರ್ 1ನಲ್ಲಿ ಹಿಸ್ಟ್ರಿ, ಎಕಾನಮಿ, ಪೊಲಿಟಿ, ಓಕೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದನ್ನೆಲ್ಲ ಕವರ್ ಓದಬೇಕಾಗಿ ಬರುತ್ತೆ ತಾವುಗಳು. ಇನ್ನು ಪೇಪರ್ 2 ಲ್ಯಾಂಗ್ವೇಜ್ ಪೇಪರ್ ಬರುತ್ತೆ, ಸಂವಹನ ಪತ್ರಿಕೆ ಅಂತ ಬರುತ್ತೆ. ಅದರಲ್ಲಿ ಕನ್ನಡ, ಇಂಗ್ಲೀಷ್, ಓಕೆ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಜೊತೆಯಲ್ಲಿ ಕಂಪ್ಯೂಟರ್ ಲಿಟ್ರಸಿ ಅಥವಾ ಕಂಪ್ಯೂಟರ್ ನಾಲೆಡ್ಜು ಸೇರಿ ನಿಮಗೆ 100 ಕ್ವಶನ್ಸ್ ಬರುತ್ತೆ. ಸೊ ಒಟ್ಟು 200 ಮಾರ್ಕ್ಸ್ಗೆ, ಸೊ ಬೋತ್ ಈಚ್ ಪೇಪರಲ್ಲಿ 100 200 ಮಾರ್ಕ್ಸ್ಗೆ ಪತ್ರಿಕೆ ಇರುತ್ತೆ. ಓಕೆ, ಇನ್ನು ಪತ್ರಿಕೆ 1ರಲ್ಲಿ ಏನೆಲ್ಲ ಇರುತ್ತೆ ದಟ್ ವಿ ವಿಲ್ ಸಿ, ನೋಡೋಣ. ಪೇಪರ್ 1ನ ಪಠ್ಯಕ್ರಮ, ಪೇಪರ್ 1ನಲ್ಲಿ ಏನೇನಿರುತ್ತೆ, ಓಕೆ, ಪತ್ರಿಕೆ 1ರಲ್ಲಿ, ಓಕೆ, ಸೊ ಪ್ರಚಲಿತ ಘಟನೆಗಳು ಮತ್ತು ಸಾಮಾನ್ಯ ಜ್ಞಾನ ಅಂತ ಇರುತ್ತೆ, ಜನರಲ್ ನಾಲೆಡ್ಜ್ ಆ್ಯಂಡ್ ಕರೆಂಟ್ ಅಫೇರ್ಸ್. ಓಕೆ, ಸೊ ನಿಮಗೆ 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಅಂದರೆ ಈಚ್ ಕ್ವಶನ್ನು 1 ಮಾರ್ಕ್ಸ್ ಇರುತ್ತೆ. ಸೊ 2 ಅವರ್ಸ್ ಡ್ಯೂರೇಷನಲ್ಲಿ ನೀವು ಆನ್ಸರನ್ನು ಮಾಡಬೇಕಾಗುತ್ತೆ. ಕಂಪ್ಲೀಟ್ MCQ ಇರುತ್ತೆ. ಓಕೆ, ಪೇಪರ್ 1. ಓಕೆ, ಇನ್ನು ಈ ಪೇಪರ್ 1ನಲ್ಲಿ ಏನೆಲ್ಲ ವಿಷಯಗಳನ್ನು ನಾವು ಓದಬೇಕಾಗಿ ಬರುತ್ತೆ ಅಂತಂದರೆ, ಈ ಜನರಲ್ ನಾಲೆಡ್ಜ್ ಮತ್ತು ಕರೆಂಟ್ ಅಫೇರ್ಸ್ ಪತ್ರಿಕೆಯಲ್ಲಿ ನಾವು ಹಲವಾರು ವಿಷಯಗಳನ್ನು ಅಧ್ಯಯನ ಮಾಡಬೇಕಾಗಿ ಬರುತ್ತೆ. ಸೊ ಅದರಲ್ಲಿ, ಓಕೆ, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ಅಂದರೆ ಕರೆಂಟ್ ಅಫೇರ್ಸ್. ಸೊ ಈ ಕರೆಂಟ್ ಅಫೇರ್ಸನ್ನು, ಡೈಲಿ ಕರೆಂಟ್ ಅಫೇರ್ಸನ್ನು ಓದಬೇಕಾಗಿ ಬರುತ್ತೆ. ಅದಕ್ಕೆ ನೀವು ನ್ಯೂಸ್ ಪೇಪರ್ ರೀಡಿಂಗನ್ನು ಮಾಡಬೇಕಾಗಿ ಬರುತ್ತೆ. ಜೊತೆಯಲ್ಲಿ ಮಂತ್ಲಿ ಮ್ಯಾಗ್ಝೈನನ್ನು ಕೂಡ ನೀವು ಓದಬೇಕಾಗಿ ಬರುತ್ತೆ. ಓಕೆ, ಪ್ರಚಲಿತ ಘಟನೆಗಳು ಮತ್ತು ಸಾಮಾನ್ಯ ಜ್ಞಾನದ ವಿಷಯಗಳು ಕರೆಂಟ್ ಅಫೇರ್ಸ್ಗೆ ಅಂತ ಸಂಬಂಧಪಟ್ಟಂತೆ. ಈ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ, ಅರಿವು ಅಕಾಡೆಮಿಯಿಂದ ನಾವು ಅರಿವು ಒಂದು ಮ್ಯಾಗ್ಝೈನನ್ನು ಹೊರತಂದಿದ್ದೀವಿ. ಸುಮಾರು 3 ವರ್ಷದಿಂದ ಕರ್ನಾಟಕದಾದ್ಯಂತ ಗೊತ್ತೇ ಇದೆ ನಿಮಗೆ ಒಂದು ಮ್ಯಾಗ್ಝೈನ್ ಎಷ್ಟು ಫೇಮಸ್ ಆಗಿದೆ ಅಂತ ಹೇಳಿ. ಅದೇ ಥರ ಇಂಗ್ಲೀಷಲ್ಲೂ ಕೂಡ ಕೇರ್ ಇಂಡಿಯಾ ಅಂತ ಹೇಳಿ ನಾವು ತೆಗೆದುಕೊಂಡ್ಬಂದಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಈ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಒಂದು ಹೊಸ ಇನಿಷಿಯೇಟಿವ್, ನ್ಯೂ ಉಪಕ್ರಮ ಅಥವಾ ಇನಿಷಿಯೇಟಿವ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಈ ತರಗತಿಯ ಜೊತೆನಲ್ಲೇನೆ. ಈ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ನಾವು ಒಂದು ಹೊಸ ಇನಿಷಿಯೇಟಿವ್, ಒಂದು ಹೊಸ ಪ್ರೋಗ್ರಾಮ್ ಅಥವಾ ಉಪಕ್ರಮ ಅಂತ ಏನಾದರೂ ತಿಳ್ಕೊಳ್ಳಿ. ಒಂದು ಹೊಸ ಇನಿಷಿಯೇಟಿವ್ ಪ್ರಚಲಿತ ಪ್ರತಿಧ್ವನಿ ಅಂತ ಹೇಳಿ ಒಂದು ಹೊಸ ಇನಿಷಿಯೇಟಿವ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಅಂದರೆ ವಿ ಸ್ಟಾರ್ಟ್ ಕರೆಂಟ್ ಅಫೇರ್ಸ್ ಕ್ಲಾಸಸ್. ಓಕೆ, ಕರೆಂಟ್ ಅಫೇರ್ಸ್ಗೆ ನಾವು ಕ್ಲಾಸಸನ್ನು ಪ್ರಾರಂಭ ಮಾಡ್ತಿದ್ದೀವಿ. ಸ್ಟಾರ್ಟ್ಸ್ ಫ್ರಮ್ ಅಕ್ಟೋಬರ್ 15th. ಅಕ್ಟೋಬರ್ 15th ಇಂದ ಡೈಲಿ ಇರುತ್ತೆ ಕರೆಂಟ್ ಅಫೇರ್ಸ್ ಕ್ಲಾಸಸ್ಸು. ಅದಕ್ಕೆ ಪ್ರಚಲಿತ ಪ್ರತಿಧ್ವನಿ ಅಂದರೆ ಪ್ರಚಲಿತ ವಿಷಯಗಳನ್ನು ಮತ್ತೆ ನಿಮಗೆ ಕಿವಿನಲ್ಲಿ ಎಕೋ ಮಾಡೋ ಥರ, ಪ್ರತಿಧ್ವನಿಸೋ ಥರ ಮಾಡೋದಕ್ಕೆ ಅಂತ ಹೇಳಿ ಪ್ರಚಲಿತ ಪ್ರತಿಧ್ವನಿ ಅಂತ ಹೆಸರನ್ನು ಇಟ್ಟಿದ್ದೀವಿ. ಪ್ರತಿ ದಿವಸ ಸಂಜೆ 5:30 ಇಂದ 7:30ವರೆಗೂ ಕ್ಲಾಸಸ್ ಇರುತ್ತೆ. ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಕ್ಲಾಸಸ್ ಇರುತ್ತೆ. ಅದರಲ್ಲಿ ಅರಿವು ಮ್ಯಾಗ್ಝೈನ್ ಮತ್ತು ಕೇರ್ ಇಂಡಿಯಾದಲ್ಲಿ ಏನಿರುತ್ತೆ ಅಷ್ಟನ್ನು ಕೂಡ ನಾವು ತರಗತಿಗಳ ಮೂಲಕ ಬೋಧಿಸ್ತೀವಿ. ನಮ್ಮ ಮ್ಯಾಗ್ಝೈನಲ್ಲಿ ಏನಿದೆ ಅಷ್ಟು ವಿಷಯವನ್ನು ನಿಮಗೆ ತರಗತಿಗಳ ಮೂಲಕ ಬೋಧಿಸ್ತೀವಿ ಈ ಒಂದು ಪ್ರೋಗ್ರಾಮ್ ಮೂಲಕ. ಸೊ 5:30 to 7:30 ಇರುತ್ತೆ. ಬೋತ್ ಆಫ್ಲೈನ್ ಮತ್ತು ಆನ್ಲೈನ್ 2 ಮೋಡಲ್ಲೂ ಇರುತ್ತೆ. ಅಂದರೆ ಹೈಬ್ರಿಡ್ ಮಾಡಲಲ್ಲಿ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಆ್ಯಂಡ್ ಸೊ ಕ್ಲಾಸಸ್ ವಿಲ್ ಬಿ ಇನ್ ಬೋತ್ ಮೀಡಿಯಂ, ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ತರಗತಿಗಳಿರುತ್ತೆ. ಇನ್ನು ಕರೆಂಟ್ ಅಫೇರ್ಸ್ ಕ್ಲಾಸಸ್ನ ಯಾರು ಮಾಡ್ತಾರೆ ಅಂದರೆ ಪ್ರತಿಯೊಂದಕ್ಕೂ ಎಕ್ಸ್ಪರ್ಟ್ ಫ್ಯಾಕಲ್ಟಿಗಳನ್ನ ಮಾಡ್ತಾರೆ. ಸಾಮಾನ್ಯವಾಗಿ ಬೇರೆ ಕಡೆ ನೀವು ನೋಡಿರ್ತೀರ, ಇಡೀ ಕರೆಂಟ್ ಅಫೇರ್ಸ್ನ ಒಬ್ಬರೇ ಬೋಧಿಸ್ತಾರೆ. ಅದರಲ್ಲಿ ಕರೆಂಟ್ ಅಫೇರ್ಸಲ್ಲಿ ಹಿಸ್ಟ್ರಿ ವಿಷಯ ಇರುತ್ತೆ, ಪೊಲಿಟಿ ಇರುತ್ತೆ, ಎಕಾನಮಿ ಇರುತ್ತೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರುತ್ತೆ, ಜನರಲ್ ಸೈನ್ಸ್ ಇರುತ್ತೆ, ಸೊ ಅವಾರ್ಡ್ಸ್ ಇರ್ತವೆ, ಸೊ ಬೇರೆ ಮಿಸಲೇನಿಯಸ್ ಇತರೆ ವಿಷಯಗಳಿರ್ತವೆ. ಎಲ್ಲವನ್ನೂ ಕೂಡ ಒಬ್ಬನೇ ಫ್ಯಾಕಲ್ಟಿ ಬೋಧಿಸೋದನ್ನು ನೀವು ನೋಡಿದ್ದೀರ. ಇನ್ನು ನಮ್ಮ ಸಂಸ್ಥೆಗೆ ಬಂದಾಗ ನಾವು ಒಂದೊಂದಕ್ಕೂ ಸೊ ಏನು ಕ್ಲಾಸ್ ಫ್ಯಾಕಲ್ಟಿಗಳು, ಎಕ್ಸ್ಪರ್ಟ್ ಫ್ಯಾಕಲ್ಟಿಗಳಿದ್ದಾರೆ, ಆ ಎಕ್ಸ್ಪರ್ಟ್ ಫ್ಯಾಕಲ್ಟಿಗಳು ಆಯಾ ವಿಷಯವನ್ನು ಬೋಧಿಸ್ತಾರೆ. ಫಾರ್ ಎಕ್ಸಾಂಪಲ್ ನಾನು ಶ್ರೀನಿವಾಸ್, ಸೊ ನಾನು ಇತಿಹಾಸವನ್ನು ಬೋಧಿಸಿದ್ರೆ ಕರೆಂಟ್ ಅಫೇರ್ಸಲ್ಲಿ ಏನು ಇತಿಹಾಸ ಇದೆ ಆ ಇತಿಹಾಸವನ್ನು ನಾನು ಬೋಧಿಸ್ತೀನಿ. ಅದೇ ಥರ ಎಕನಾಮಿಕ್ ಪಾರ್ಟನ್ನು ಎಕಾನಮಿ ಫ್ಯಾಕಲ್ಟಿ ಬೋಧಿಸ್ತಾರೆ. ಸೊ ಸೈನ್ಸ್ ಅವ್ರದ್ದು ಸೈನ್ಸ್ ಅವರು ಬೋಧಿಸ್ತಾರೆ, ಜಿಯೋಗ್ರಫಿನವರು ಜಿಯೋಗ್ರಫಿ
ಕರೆಂಟ್ ಅಫೇರ್ಸನ್ನು ಬೋಧಿಸ್ತಾರೆ. ಇದನ್ನು ಕರೆಂಟ್ ಅಫೇರ್ಸ್ ಮತ್ತು ಬೇಸಿಕ್ ಸಬ್ಜೆಕ್ಟನ್ನು ಲಿಂಕ್ ಮಾಡಿಕೊಂಡು ನಾವು ತರಗತಿಗಳನ್ನು ಪ್ರಾರಂಭಿಸ್ತಾ ಇದ್ದೀವಿ. ಅದಕ್ಕೆ ಪ್ರಚಲಿತ ಪ್ರತಿಧ್ವನಿ ಅಂತ ಹೇಳಿ. ಸೊ ಸ್ಟಾರ್ಟಿಂಗ್ 1 ಮಂತ್ ಕಂಪ್ಲೀಟ್ ಫ್ರೀ ಇರುತ್ತೆ. ಆಸಕ್ತರು ನಮ್ಮ ಸಂಸ್ಥೆಗೆ ನೋಂದಾಯಿಸ್ಕೊಳ್ಳಿ. ಸೊ ಎಕ್ಸ್ಪರ್ಟ್ ಫ್ಯಾಕಲ್ಟಿಗಳಿರ್ತಾರೆ, ಕಾನ್ಸೆಪ್ಟ್ ಬೇಸ್ಡ್ ಕರೆಂಟ್ ಅಫೇರ್ಸ್ ಇರುತ್ತೆ, ಕಂಪ್ಲೀಟ್ ಅನಾಲಿಸಿಸ್ ಇರುತ್ತೆ, ಅಪ್ಡೇಟ್ಸ್ ಇರುತ್ತೆ, ಇಂಟರಾಕ್ಟಿವ್ ಸೆಷನ್ಸ್ ಇರುತ್ತೆ, ಆ್ಯಂಡ್ ಎಕ್ಸಾಮ್ ಫೋಕಸ್ಡ್ ಕವರೇಜ್ ಇರುತ್ತೆ. ಓಕೆ, ಸೊ ಮೆಂಟರ್ಶಿಪ್ ಕೂಡ ಇರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ. ಓಕೆ, ಇನ್ನು ಈ ಕರೆಂಟ್ ಅಫೇರ್ಸ್ ಕ್ಲಾಸಸ್ಸನ್ನು ಯಾವ್ಯಾವ ಎಕ್ಸ್ಪರ್ಟ್ಗಳು ಬೋಧಿಸ್ತಾರೆ, ಓಕೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಅವರ ಲೀಸ್ಟನ್ನು ಕೂಡ ನಿಮಗೆ ಹೇಳ್ತೀನಿ. ಓಕೆ, ನೋಡಿ, ಇದು ಕೇರ್ ಇಂಡಿಯಾ ಅಂತ ಸುಮಾರು 3 ವರ್ಷಕ್ಕೂ ಹೆಚ್ಚು ಕಾಲದಿಂದ ನಾವು ನಮ್ಮ ಸಂಸ್ಥೆ ಸ್ಪರ್ಧಾ ಅರಿವು ಅಕಾಡೆಮಿಯಿಂದ ಬರ್ತಾ ಇದೆ. ಸೊ ಕೇರ್ ಇಂಡಿಯಾ ಅಂತ ಹೇಳಿ ಇಂಗ್ಲೀಷಲ್ಲಿ, ಸ್ಪರ್ಧಾ ಅರಿವು ಅಂತ ಹೇಳಿ ಕನ್ನಡದಲ್ಲಿ ಬರ್ತಾ ಇದೆ. ಓಕೆ, ಗೊತ್ತೇ ಇದೆ, ರಾಜ್ಯದಾದ್ಯಂತ ಇದು ಕೂಡ ಒಂದು ಲೀಡಿಂಗ್ ಮಂತ್ಲಿ ಮ್ಯಾಗಝೈನ್ ಆಗಿ ಹೊರಹೊಮ್ಮುತ್ತಾ ಇದೆ. ಓಕೆ, ಸೊ ಈ ಮ್ಯಾಗಝೈನಲ್ಲಿರುವಂಥ ವಿಷಯಗಳನ್ನು ಎಕ್ಸ್ಪರ್ಟ್ ಫ್ಯಾಕಲ್ಟಿಗಳು ಡೈಲಿ ನಿಮಗೆ ಬೋಧಿಸ್ತಾರೆ. ಓಕೆ, ಯಾರ್ಯಾರು ಬೋಧಿಸ್ತಾರೆ ಅಂದರೆ, ಸೊ ಎಕ್ಸ್ಪರ್ಟ್ ಪ್ಯಾನಲ್ ಅಂಡ್ ಸಬ್ಜೆಕ್ಟ್ಸ್. ಸಪೋಸ್ ಇಫ್ ಯು ಟೇಕ್ ಹಿಸ್ಟ್ರಿ ಅಂಡ್ ಕರ್ನಾಟಕ ಕರೆಂಟ್ ಅಫೇರ್ಸ್, ಕರ್ನಾಟಕ ಹಿಸ್ಟ್ರಿ ರಿಲೇಟೆಡ್ ಕರೆಂಟ್ ಅಫೇರ್ಸ್, ಇತಿಹಾಸ ಮತ್ತು ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟ ಕರೆಂಟ್ ಅಫೇರ್ಸ್ ಏನಾದರೂ ಇದ್ದರೆ, ಸೊ ಅದನ್ನು ಶ್ರೀನಿವಾಸ್ ಸರ್ ಅಂದರೆ ನಾನು, ಸೊ ಅದನ್ನು ಬೋಧಿಸ್ತೀನಿ ನಿಮಗೆ ತರಗತಿನಲ್ಲಿ. ಇನ್ನು ಇದ್ರ ಜೊತೆಗೆ ಎಕ್ಸ್ಪರ್ಟ್ ಸೆಷನ್ಸ್ ಇರುತ್ತೆ. ಎಕ್ಸ್ಪರ್ಟ್ ಸೆಷನ್ಸು, ಸೊ ಭೈರಪ್ಪ ಸರ್ ಅಂತ ಹೇಳಿ ಅವರು ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾರೆ ಕೆಲವೊಂದು ಸೆಷನ್ಸನ್ನು. ಇನ್ನು ಎಕಾನಮಿ, ಇನ್ನು ಕರೆಂಟ್ ಅಫೇರ್ಸಲ್ಲಿ ಏನು ಎಕಾನಮಿ ಟಾಪಿಕ್ ಇರುತ್ತೆ, ಆ ಎಕಾನಮಿ ಟಾಪಿಕನ್ನು ಗರಣೆ ಕೃಷ್ಣಮೂರ್ತಿ ಸರ್ ನಿಮಗೆ ಬೋಧಿಸ್ತಾರೆ. ಇನ್ನು ಪೊಲಿಟಿ ಅಥವಾ ಕಾನ್ಸ್ಟಿಟ್ಯೂಷನ್ ಅಥವಾ ಪೊಲಿಟಿಕಲ್ ಸಿಸ್ಟಮ್, ಓಕೆ, ಸಂವಿಧಾನ, ರಾಜಕೀಯ ವ್ಯವಸ್ಥೆಗೆ ಸಂಬಂಧಪಟ್ಟಿದ್ದನ್ನು ಪ್ರಾಣೇಶ್ ರಾಥೋಡ್ ಅವರು ಬೋಧಿಸ್ತಾರೆ ನಿಮಗೆ. ಓಕೆ, ಇನ್ನು ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ, ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿಗೆ ಸಂಬಂಧಪಟ್ಟಂತೆ ಸೈಯದ್ ಸಮದ್ ಸರ್ ಆ್ಯಂಡ್ ನಂದನ್ ಸರ್ ಇವರು ಅದನ್ನು ತೆಗೆದುಕೊಳ್ತಾರೆ. ಇನ್ನು ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ವಿಶ್ವನಾಥ್ ಸರ್ ಮತ್ತು ಸೈಯದ್ ಸಮದ್ ಸರ್ ಅವರು ಬೋಧಿಸ್ತಾರೆ. ಜನರಲ್ ಸೈನ್ಸ್, ಸಾಮಾನ್ಯ ವಿಜ್ಞಾನ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಓಕೆ, ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅಭಿಷೇಕ್ ಸರ್ ಮತ್ತು ಶ್ರೀಕಾಂತ್ ಸರ್ ಬೋಧಿಸ್ತಾರೆ. ಇನ್ನು ಗ್ರೂಪ್ ಸಿ, ಇನ್ನು ಅದರಲ್ಲಿ ಏನಾದರೂ ಇತರೆ ವಿಷಯಗಳಿದ್ದರೆ ಗ್ರೂಪ್ ಸಿಗೆ ಸಂಬಂಧಪಟ್ಟಿದ್ದು, ಆ್ಯಂಡ್ ಮಿಸಲೇನಿಯಸ್, ಯಾವುದಾದ್ರೂ ಇತರೆ ಪ್ರಚಲಿತ ವಿದ್ಯಮಾನಗಳು ಇದ್ದರೆ ಅದನ್ನು ಸಂಕೇತ್ ಸರ್ ಅಥವಾ ಸರಿತಾ ಮೇಡಮ್ ಅವರು ನಿಮಗೆ ಅದನ್ನು ಬೋಧಿಸ್ತಾರೆ. ಈ ಥರ ಕರೆಂಟ್ ಅಫೇರ್ಸ್ಗೆ ಅಂತಲೇ ನಮ್ಮಲ್ಲಿ ಎಕ್ಸ್ಪರ್ಟ್ ಫ್ಯಾಕಲ್ಟಿಗಳಿದ್ದಾರೆ. ಅವರು ನಿಮಗೆ ಒಂದು ಏನು ಮಂತ್ಲಿ ಮ್ಯಾಗಝೈನಲ್ಲಿ ಏನು ವಿಷಯಗಳಿರುತ್ತೆ ಅಷ್ಟನ್ನು ಕೂಡ ಬೋಧಿಸ್ತಾರೆ. ಓಕೆ, ಇಷ್ಟು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟ ವಿಷಯ ಆದರೆ, ಇನ್ನು ಪೇಪರ್ 1ನಲ್ಲಿ ದೈನಂದಿನ ಗ್ರಹಿಕೆ ವಿಷಯಗಳು ಏನು ಅಪ್ಲೈಡ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಇರುತ್ತೆ, ಅದು ಕೂಡ ನಾವು ಕ್ಲಾಸಸ್ಸಲ್ಲಿ ಕವರ್ ಮಾಡ್ತೀವಿ. ಇನ್ನು ಭಾರತೀಯ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ ಓವರ್ ವ್ಯೂ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸೊ ಅದು ಕೂಡ ನಿಮ್ಮ VAO ಸಿಲೆಬಸ್ಸಲ್ಲಿದೆ. ಆ್ಯಂಡ್ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ, ಹಿಸ್ಟ್ರಿ ಆಫ್ ಇಂಡಿಯಾ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಕರ್ನಾಟಕ ಹಿಸ್ಟ್ರಿ. ಸೊ ಅಂದರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಭಾರತೀಯ ಇತಿಹಾಸವನ್ನು ನೀವು ಅಧ್ಯಯನ ಮಾಡಬೇಕಾಗಿ ಬರುತ್ತೆ. ಅಂದರೆ ಇಂಡಿಯನ್ ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿ ಕೂಡ ನೀವು ಅಧ್ಯಯನ ಮಾಡಬೇಕಾಗಿ ಬರುತ್ತೆ. ಅದು ಕೂಡ ನಿಮ್ಮ VAO ಸಿಲೆಬಸ್ಸಲ್ಲಿ ಬರುತ್ತೆ. ಓಕೆ, ಇನ್ನು ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳ ವಿಷಯಗಳು ಅಂದರೆ ಜಿಯೋಗ್ರಫಿ ಆಫ್ ಇಂಡಿಯಾ, ಎಂಫಸಿಸ್ ಆನ್ ಕರ್ನಾಟಕ ಜಿಯೋಗ್ರಫಿಕಲ್ ಆಸ್ಪೆಕ್ಟ್ಸ್. ಓಕೆ, ಸೊ ಇಂಡಿಯನ್ ಜಿಯೋಗ್ರಫಿ ಮತ್ತು ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಕೂಡ ನಿಮಗೆ ಸಿಲೆಬಸ್ಸಲ್ಲಿ ಇಟ್ಟಿದ್ದಾರೆ. ಅದನ್ನು ಕೂಡ ನಾವು ತರಗತಿಗಳಲ್ಲಿ ಬೋಧಿಸ್ತೀವಿ. ಓಕೆ, ಸೊ ಇದರೆಲ್ಲರ ಜೊತೆಗೆ ಏನು ಹಿಸ್ಟ್ರಿ ಆಯಿತು, ಎಕಾನಮಿ ಆಯಿತು, ಪೊಲಿಟಿ ಆಯಿತು, ಕರೆಂಟ್ ಅಫೇರ್ಸ್ ಆಯಿತು, ಅಪ್ಲೈಡ್ ಸೈನ್ಸ್ ಆಯಿತು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಯಿತು, ಇದ್ರ ಜೊತೆಗೆ ಕೆಲವೊಂದನ್ನು ಸ್ಪೆಸಿಫಿಕ್ ಆಗಿ ಇಟ್ಟಿದ್ದಾರೆ, ಅಂದರೆ ಅಡಿಷನಲ್ ಆಗಿ ಇಟ್ಟಿದ್ದಾರೆ ಗ್ರೂಪ್ ಸಿ ಸಿಲೆಬಸ್ ಥರ. ಅದರಲ್ಲಿ ಗ್ರಾಮೀಣಾಭಿವೃದ್ಧಿ, ರೂರಲ್ ಡೆವಲಪ್ಮೆಂಟ್, ಪಂಚಾಯತ್ ರಾಜ್ ಸಂಸ್ಥೆಗಳು, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸು ಆ್ಯಂಡ್ ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿ ಕುರಿತ ವಿಷಯಗಳು. ಅಂದರೆ ಇಲ್ಲಿ 3 ಟಾಪಿಕನ್ನು ಇಟ್ಟಿದ್ದಾರೆ. ರೂರಲ್ ಡೆವಲಪ್ಮೆಂಟ್, ಅಂದರೆ ರೂರಲ್ ಡೆವಲಪ್ಮೆಂಟ್
ಇದಕ್ಕೆ ಸಂಬಂಧಪಟ್ಟಿದ್ದು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಕೋಆಪರೇಟಿವ್ ಸಹಕಾರ ಇದಕ್ಕೆ ಸಂಬಂಧಪಟ್ಟಿದ್ದನ್ನು ಕೂಡ ಇಟ್ಟಿದ್ದಾರೆ. ಇದನ್ನು ಕೂಡ ತರಗತಿನಲ್ಲಿ ಬೈಲಿಂಗ್ವೇಲ್ ಅಲ್ಲಿ ನಾವು ಹೇಳ್ತೀವಿ. ಆ್ಯಂಡ್ ಕರ್ನಾಟಕ ಪರಿಸರ ಸಮಸ್ಯೆಗಳು ಮತ್ತು ಸಂಬಂಧಿತ ಅಭಿವೃದ್ಧಿ ವಿಷಯಗಳು. ಸೊ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಇನ್ ಕರ್ನಾಟಕ ಆ್ಯಂಡ್ ರಿಲೇಟೆಡ್ ಡೆವಲಪ್ಮೆಂಟ್ ಕನ್ಸರ್ನ್ಸ್. ಓಕೆ, ಇಷ್ಟು ನಿಮಗೆ ಪೇಪರ್ 1 ಅಲ್ಲಿ ಬರುತ್ತೆ, VA1 ಅಲ್ಲಿ. ಓಕೆ, ಇನ್ನು ಪೇಪರ್ 2ಗೆ ಬಂದರೆ ಏನು ಗ್ರೂಪ್ ಸಿ ನಲ್ಲಿ ಇಟ್ಟಿದ್ದಾರೆ ಪೇಪರ್ 2, ಅದೇ ಥರ ಇಲ್ಲೂ ಕೂಡ VAO ಎಕ್ಸಾಮ್ ಅಲ್ಲೂ ಕೂಡ ಇಟ್ಟಿದ್ದಾರೆ. ಲ್ಯಾಂಗ್ವೇಜ್, ಓಕೆ, ಭಾಷೆ ಅಥವಾ ಸಂವಹನ ಆ್ಯಂಡ್ ಕಂಪ್ಯೂಟರ್ ಸ್ಕಿಲ್ಸ್ ಅಂತ ಹೇಳಿ, ಅಥವಾ ಕಂಪ್ಯೂಟರ್ ಲಿಟ್ರಸಿ. ಸೊ ಇದು ಕೂಡ 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಬರುತ್ತೆ. ಓಕೆ, ಸೊ 2 hours ಅಲ್ಲಿ ನೀವು ಅಟೆಂಡ್ ಮಾಡಬೇಕಾಗಿ ಬರುತ್ತೆ. ಕಂಪ್ಲೀಟ್ MCQ ಕ್ವಶನ್ಸ್ ಇರುತ್ತೆ. ಓಕೆ, ಲ್ಯಾಂಗ್ವೇಜ್ ಸಂವಹನ ಪತ್ರಿಕೆ ಮತ್ತು ಕಂಪ್ಯೂಟರ್ ಲಿಟ್ರಸಿಗೆ ಸಂಬಂಧಪಟ್ಟಂತೆ ಇದರಲ್ಲಿ ಇಟ್ಟಿದ್ದಾರೆ. ಓಕೆ, ಇನ್ನು ಪೇಪರ್ 2ಗೆ ನೋಡೋದಾದ್ರೆ ಸಾಮಾನ್ಯ ಕನ್ನಡ, ಓಕೆ, ಜನರಲ್ ಕನ್ನಡ, ಅದರಲ್ಲಿ ಲ್ಯಾಂಗ್ವೇಜು, ಕಾಂಪ್ರಿಹೆನ್ಷನ್, ಗ್ರಾಮರು, ಯೂಸೇಜು, ಸೊ ಪದಗಳ ಬಗ್ಗೆ ಇತ್ಯಾದಿಗಳನ್ನೆಲ್ಲ ಕೇಳ್ತಾ ಇರ್ತದೆ, ಸಮ ತದ್ಭವ, ಸೊ ಅದು ಕೂಡ ಹೇಳ್ತೀವಿ. ಸಾಮಾನ್ಯ ಇಂಗ್ಲೀಷ್, ಜನರಲ್ ಇಂಗ್ಲೀಷ್ ಅಂತ ಹೇಳಿ, ಕಾಂಪ್ರಿಹೆನ್ಷನ್, ವೆಕಾಬ್ಯುಲರಿ, ಗ್ರಾಮರ್ ಅದು ಇದೆ. ಆ್ಯಂಡ್ ಕಂಪ್ಯೂಟರ್ ಜ್ಞಾನ, ಕಂಪ್ಯೂಟರ್ ಲಿಟ್ರಸಿ. ಓಕೆ, ಅದರಲ್ಲಿ ಕಂಪ್ಯೂಟರ್ ನಾಲೆಡ್ಜು, ಬೇಸಿಕ್ಸು, ಕಂಪ್ಯೂಟರ್ ಆಪರೇಷನ್ಸು, MS ಆಫೀಸ್, ಇಂಟರ್ನೆಟ್ ಬೇಸಿಕ್ಸ್, ಟೈಪಿಂಗ್ ಸ್ಕಿಲ್ಸ್ ಅಂತ ಹೇಳಿ ಸಿಲೆಬಸ್ಸಲ್ಲಿ ಇಟ್ಟಿದ್ದಾರೆ. ಇದು ಪೇಪರ್ 2 ಬರುತ್ತೆ. ಇದನ್ನು ಕೂಡ ಬೋತ್ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ನಾವು ಬೋಧಿಸ್ತೀವಿ. ಓಕೆ, ಸೊ ಈ ಥರ ಪೇಪರ್ 1, ಪೇಪರ್ 2 ಬರುತ್ತೆ VA1 ಅಲ್ಲಿ. ಸೊ 2 ಪತ್ರಿಕೆಗಳಿಗೆ 9,999 rupees ಫೀಸ್ ಇದೆ. ಶೀಘ್ರದಲ್ಲೇ ನಾವು ತರಗತಿಗಳನ್ನು ಪ್ರಾರಂಭಿಸ್ತಾ ಇದ್ದೇವೆ. ಓಕೆ, ಇನ್ನು ಪೇಪರ್ 2ಗೆ ಫ್ಯಾಕಲ್ಟಿಗಳಿಗೆ ಬಂದರೆ ಜನರಲ್ ಕನ್ನಡ ಪ್ರಶಾಂತ್ ಬಂಡಿವಡ್ಡರ್ ಅಂತ ಹೇಳಿ ಅವರು ಜನರಲ್ ಕನ್ನಡವನ್ನು ಬೋಧಿಸ್ತಾರೆ. ಜನರಲ್ ಇಂಗ್ಲೀಷ್, ಸಾಮಾನ್ಯ ಇಂಗ್ಲೀಷನ್ನು ಎನ್ಮುಡಿ ಚಲಪತಿ ಸರ್ ಅವರು ಜನರಲ್ ಇಂಗ್ಲೀಷನ್ನು ಬೋಧಿಸ್ತಾರೆ. ಇನ್ನು ಕಂಪ್ಯೂಟರ್ ನಾಲೆಡ್ಜನ್ನು ಗುರುರಾಜ್ ಬುಲ್ಬುಲೆ ಸರ್ ಅಥವಾ ರಂಗನಾಥ್ ಸರ್. ಬುಲ್ಬುಲೆ ಸರ್ ಗೊತ್ತೇ ಇದೆ ನಿಮಗೆ, ಬುಲ್ಬುಲೆ ಸರ್ ಅಥವಾ ರಂಗನಾಥ್ ಸರ್, ಇವರಲ್ಲಿ ಯಾರಾದರೂ ಒಬ್ಬರು ಬೋಧಿಸ್ತಾರೆ. ಬೋತ್ ಎಕ್ಸ್ಪರ್ಟ್ ಫ್ಯಾಕಲ್ಟಿಗಳೇ, ಸೊ ಅವರು ಬೋಧಿಸ್ತಾರೆ ಕಂಪ್ಯೂಟರ್ ನಾಲೆಡ್ಜನ್ನು. ಇದಕ್ಕೂ ಕೂಡ ನಾವು ಏನು ನಿಮಗೆ ಮೆಟೀರಿಯಲ್ ಅನ್ನು ಕೂಡ ಪ್ರೊವೈಡ್ ಮಾಡ್ತೀವಿ. ಓಕೆ, ಸಂಪೂರ್ಣ ಮೆಟೀರಿಯಲ್ ಇರುತ್ತೆ ಪೇಪರ್ 1 ಆ್ಯಂಡ್ ಪೇಪರ್ 2ಗೆ. ಅಕಾಡೆಮಿ ವತಿಯಿಂದನೇ ನಾವು ಮೆಟೀರಿಯಲ್ ಅನ್ನು ನೀಡ್ತೀವಿ. ಇನ್ನು ಸ್ಪೆಸಿಫಿಕ್ ಸಿಲೆಬಸ್, ಸೊ ಏನು ಹಿಸ್ಟ್ರಿ, ಎಕಾನಮಿ, ಪೊಲಿಟಿ, ಸೈನ್ಸು, ಮೆಂಟಲ್ ಎಬಿಲಿಟಿ ಇದೆಲ್ಲ ಜನರಲ್ ಆದರೆ ಇದನ್ನೆಲ್ಲ ಕೆಲವರು ಓದ್ಕೊಂಡಿರ್ತಾರೆ. ಕೆಲವರಿಗೆ ರೂರಲ್ ಡೆವಲಪ್ಮೆಂಟು ಅಥವಾ ರೂರಲ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸು, ಕೋಆಪರೇಟಿವ್ ಮೂವ್ಮೆಂಟು, ಸೊ ಇದ್ರ ಬಗ್ಗೆ ಬೇಕು ಅಂದರೆ ಅದಕ್ಕೂ ಕೂಡ ನಾವು ಸ್ಪೆಷಲ್ ಕ್ಲಾಸಸನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಇದು ಫೀಸು ತುಂಬ ಕಡಿಮೆ ಇರುತ್ತೆ. ಅರೌಂಡ್ 1,200 ರೂಪೀಸಲ್ಲಿ ನಾವು ರೂರಲ್ ಡೆವಲಪ್ಮೆಂಟು, ಕೋಆಪರೇಟಿವ್ಗೆ ಸಂಬಂಧಪಟ್ಟಂತೆ ತರಗತಿಗಳನ್ನು ಮಾಡ್ತೀವಿ. ಈ 1,200 ರೂಪೀಸಲ್ಲಿ ನಿಮಗೆ ವಿತ್ ಮೆಟೀರಿಯಲ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಅಂದರೆ ನಮ್ಮ ಸಂಸ್ಥೆಗಳು ಪಬ್ಲಿಷ್ ಮಾಡಿರುವಂಥ ಬುಕ್ಸ್ಗಳನ್ನು ಕೂಡ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಈ ಸ್ಪೆಸಿಫಿಕ್ ಸಿಲೆಬಸ್ಸನ್ನು ಯಾರು ಟೀಚ್ ಮಾಡ್ತಾರೆ ಅಂದರೆ ಶ್ರೀನಿವಾಸ್ ಸರ್ ಆ್ಯಂಡ್ ಗರಣಿ ಕೃಷ್ಣಮೂರ್ತಿ ಸರ್, ಇವರು ಟೀಚ್ ಮಾಡ್ತಾರೆ. ಏನೆಲ್ಲ ಇದೆ ಸ್ಪೆಸಿಫಿಕ್ ಸಿಲೆಬಸ್ಸಲ್ಲಿ ಅಂದರೆ ಗ್ರಾಮೀಣಾಭಿವೃದ್ಧಿ, ರೂರಲ್ ಡೆವಲಪ್ಮೆಂಟ್, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್, ಪಂಚಾಯತ್ ರಾಜ್ ಸಂಸ್ಥೆಗಳು, ಏನು ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಅದರಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟ್ ಏನಿದೆ ಅದರಲ್ಲಿ 321 ಸೆಕ್ಷನ್ಸ್ ಇದೆ. ಅದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟು, ಎಕ್ಸಾಮಿಗೆ ಬರುವಂಥದ್ದನ್ನು ನಾವು ಬೋಧಿಸ್ತೀವಿ. ಆ್ಯಂಡ್ ಅದ್ರ ಜೊತೆಗೆ ಗ್ರಾಮೀಣ ಸಹಕಾರ ಸಂಸ್ಥೆಗಳು ಅಂದರೆ ಸೊ ಕೋಆಪರೇಟಿವ್ ಮೂವ್ಮೆಂಟು ಅಥವಾ ಕೋಆಪರೇಟಿವ್ ಆರ್ಗನೈಸೇಷನ್ಸು, ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ನಾವು ಸ್ಪೆಷಲ್ ಸಿಲೆಬಸ್ ಅಂತ ಸ್ಪೆಸಿಫಿಕ್ ಆಗಿ ಫೋಕಸ್ ಮಾಡಿದ್ದೀವಿ. ಕೆಲವರಿಗೆ ಈ ವಿಷಯಗಳು ವಸ್ತು ಅಂತ ಅನಿಸ್ಬೋದು, ಅವ್ರಿಗೆ ಅಂತ ಹೇಳಿ ಈ ಕೋರ್ಸನ್ನು ಡಿಸೈನ್ ಮಾಡಿದ್ದೀವಿ. ಇದನ್ನು ಶೀಘ್ರದಲ್ಲೇ ಒಂದು 10-15 ಡೇಸು ಅಥವಾ 10 to 20 ಡೇಸಲ್ಲಿ ನಾವು ಮುಗಿಸ್ಕೊಡ್ತೀವಿ. ಸೊ ಫೀಸ್ ಎಷ್ಟಿದೆ ಅಂತಂದರೆ 1,200 ರೂಪೀಸ್ ಇದು ಬರುತ್ತೆ. ಯಾರು ಟೀಚ್ ಮಾಡ್ತಾರೆ? ಶ್ರೀನಿವಾಸ್ ಸರ್ ಮತ್ತು ಗರಣಿ ಕೃಷ್ಣಮೂರ್ತಿ ಸರ್ ಅವರು ಎಕ್ಸ್ಪರ್ಟ್ ಫ್ಯಾಕಲ್ಟಿಗಳು ಟೀಚ್ ಮಾಡ್ತಾರೆ. ಓಕೆ, ಇಷ್ಟು ನಮ್ಮ ಸಂಸ್ಥೆಯಲ್ಲಿ ಏನು VAOಗೆ ಶೀಘ್ರದಲ್ಲೇ ಪ್ರಾರಂಭ ಏನು ಮಾಡ್ತಾ ಇದ್ದೀವಿ ಕೋರ್ಸ್ನ ವಿವರ. ಓಕೆ, ಶೀಘ್ರದಲ್ಲೇ ನಾವು ತರಗತಿಗಳನ್ನು ಪ್ರಾರಂಭ ಮಾಡ್ತಿದ್ದೀವಿ. ಕ್ಲಾಸಸ್ಗಳು ಆನ್ಲೈನ್ ಮತ್ತು ಆಫ್ಲೈನ್ 2 ಮೋಡಲ್ಲೂ ಇರುತ್ತೆ. ಹೈಬ್ರಿಡ್ ಕ್ಲಾಸಸ್ಗಳನ್ನು ಮಾಡ್ತಾ ಇದ್ದೀವಿ. ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ತರಗತಿಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇನ್ನು
ಟೋಟಲ್ ಕೋರ್ಸ್ ಫೀಸ್ ಬಂದು 9,999 ರುಪೀಸ್ ಇರುತ್ತೆ. ಇನ್ನು ಕಮ್ಯುನಿಕೇಷನ್ ಅಂದರೆ ಪೇಪರ್ 2 ಕಮ್ಯುನಿಕೇಷನ್ಗೆ ಬಂದರೆ ನೀವು 3,999 ರುಪೀಸ್ ಅಂದರೆ ಸೆಕೆಂಡ್ ಪೇಪರ್ಗೆ ನೀವು ತೆಗೆದುಕೋಬೋದು ವಿತ್ ಮೆಟೀರಿಯಲ್. ಇಲ್ಲ ನಾವು ಸ್ಪೆಸಿಫಿಕ್ ಪೇಪರ್ ತೆಗೆದುಕೋತೀವಿ ಅಂತಂದರೆ 1,200 ರುಪೀಸ್ಗೆ ನಿಮಗೆ ಸ್ಪೆಸಿಫಿಕ್ ಪೇಪರು ಕೂಡ ಸಿಗುತ್ತೆ. ಸೊ ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ಅಥವಾ ಸೇರಲು ಇಚ್ಛೆ ಪಡುವಂಥವರು ಸೊ ಡೀಟೇಲ್ಸ್ಗೆ ಸ್ಪರ್ಧಾ ಅರಿವು ಆಫೀಸ್, ಓಕೆ, ಸೊ ಚಂದ್ರ ಲೇಔಟ್, ವಿಜಯನಗರ, ಸೊ ಅಲ್ಲಿಗೆ ಸಂಪರ್ಕಿಸಿ ಅಥವಾ ಈ ಕೆಳಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕಿಸಿ. ಓಕೆ, ಥ್ಯಾಂಕ್ ಯು.